ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಸ್ವಲ್ಪ ತೆಂಗಿನಕಾಯಿ ಮಟ್ಟೆ ಮತ್ತು ಕೊಬ್ಬರಿ ಮಟ್ಟೆ ಎಲ್ಲ ಇಲ್ಲಿ ಹಾಕಿರ್ತೀವಿ. ಅಂದರೆ ನಮ್ಮ ಮನೆ ಹಿಂದೆ ಹಿತ್ತಲು ಇದೆಯಲ್ಲ, ಅಲ್ಲಿ ತಂದು ಹಾಕಿರ್ತೀವಿ. ಅಂದರೆ ಬಿಸಿಲೆಲ್ಲ ಚೆನ್ನಾಗಿರುತ್ತಲ್ಲ, ಮತ್ತು ನಮಗೂ ಅಲ್ಲಿ ಮನೆ ಹತ್ರ ಆಗೋಕ್ಕೆ ಕೂಡ ಜಾಗ ಇಲ್ವಲ್ಲ, ಹಾಗಾಗಿ ಇಲ್ಲಿ ತಂದು ಹಾಕಿರ್ತೀವಿ. ನಮಗೆ ಬೇಕಾದಾಗ ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಅಂದರೆ 2-3 ದಿವಸಕ್ಕೆ ಬಂದು ಎತ್ಕೊಂಡು ಹೋಗ್ತಾ ಇರ್ತೀನಿ. ಒಂದು 2-4 ಚೀಲ ತೊಗೊಂಬಂದರೆ 2 ಚೀಲ ತಂದರೆ ಒಂದು 2 ಸತಿ ಓಡಾಡಿದ್ರೆ ಸಾಕು, ಒಂದು 3 ದಿವಸ ಮಾತಾಡೋ ಹಂಗಿಲ್ಲ. ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಸ್ಟಾಕ್ ಮಾಡ್ಕೊಳ್ಲೇಬೇಕು, ಇಲ್ಲಾಂದರೆ ಪೂರ್ತಿ ಕಷ್ಟ ಆಗಿಬಿಡುತ್ತೆ. ಹಂಡೆ ಒಲೆ ಕೆಳಗಡೆ ನೀರು ಕಾಯಿಸೋದ್ರಿಂದ ಡೈಲಿ ಕೂಡ ಬೇಕೇ ಬೇಕಾಗುತ್ತೆ. ಒಂದು ಅರ್ಧ ಚೀಲ, ಒಂದು ಚೀಲ ಅಷ್ಟು ಬೇಕೇ ಬೇಕು ದಿನ. ಅಂದರೆ ಮನೆಯಲ್ಲಿ 2-3 ಸ್ನಾನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಮಟ್ಟ ಎಲ್ಲ ಜಾಸ್ತಿ ಬೇಕಾಗಿರೋದ್ರಿಂದ ಬಂದು ಎತ್ಕೊಂಡು ಹೋಗ್ತಾ ಇರ್ತೀನಿ. ಅದರಲ್ಲಿ ಬೇರೆ ಸೊಳ್ಳೆ ಅಂತೂ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊಳ್ಳೆ ಎಷ್ಟು ಕಚ್ಚಿತು ಅಂದರೆ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಸೊಳ್ಳೆ ಇದ್ದು. ಆದರೂ ಕೂಡ ಕಚ್ಚಿಸ್ಕೊಂಡು ಇವಾಗ ಮಟ್ಟೆನೆಲ್ಲ ಎತ್ಕೊಂಡ್ಬರ್ತಾ ಇದ್ದೀನಿ. ಇನ್ನೇನು ಸೋನೆ ಬರೋ ಟೈಮು ಕೂಡ ಆಗೋಯ್ತು. ಆದರೂ ತೆಂಗಿನಕಾಯಿ ಮಟ್ಟೆ ಅಂದರೆ ಮಳೆ ಬಂದರೆ ಆಮೇಲೆ ಮತ್ತೆ ಬಂದು ಅದನ್ನು ಎತ್ಕೊಂಡೋಗಿ ಮನೆ ಹತ್ರ ಎಲ್ಲ ಒಣಗಿಸಿ, ಬಿಸಿಲು ಬಂದಾಗ ಮಳೆ ಬಂದರೆ ಎತ್ತೋದು ಡಬಲ್ ಕೆಲಸ. ಹೆಂಗೋ 2 ದಿವಸದಿಂದ ಮಳೆ ಇರಲಿಲ್ಲ, ಬಿಸಿಲು ಚೆನ್ನಾಗಿತ್ತು. ಹಾಗಾಗಿ ಚೆನ್ನಾಗಿ ಮಟ್ಟೆ ಎಲ್ಲ ಒಣಗಿದ್ವು, ತೆಂಗಿನಕಾಯಿ ಮಟ್ಟೆ ಮತ್ತು ಕೊಬ್ಬರಿ ಮಟ್ಟೆ. ನಾವು ತೆಂಗಿನಕಾಯಿ ಸುಲಿದಿರೋದು ತಂದು ಇಲ್ಲೇ ಹಾಕಿರ್ತೀವಲ್ಲ, ಹಾಗಾಗಿ 2 ಮಟ್ಟೆ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಬಿಸಿಲು ಚೆನ್ನಾಗಿತ್ತು, ಒಣಗಿತ್ತಲ್ಲ, ತೊಗೊಂಡೋಗಿ ಡೈರೆಕ್ಟಾಗಿ ಇಟ್ಕೊಳ್ಳೋದು ಅಂದ್ಬಿಟ್ಟು ತೊಗೊಂಬಂದು ಇವಾಗ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಸೋನಿ ಬಂದೇ ಬಿಟ್ಲು, ಕರ್ಕೊಂಡು ಹೋಗಬೇಕಾಗಿತ್ತು, ಆದರೆ ಇಲ್ಲೇ ಟೈಮ್ ಆಗೋಯ್ತು. ಅಂದರೆ ತುಂಬ ಸೊಳ್ಳೆ ಎಷ್ಟು ಕಷ್ಟ ಇದ್ವು ಅಂದರೆ ಅದು ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಅಷ್ಟೇ ಸೋನಿನೇ ಬಂದು, ಪಾಪ ಅವಳೇನು ಅನ್ನಲ್ಲ, ಸಪ್ಪಗೆ ಮಾಡ್ಕೊಬಿಡ್ತಾಳೆ. ಅಂದರೆ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗಿರ್ತಾರೆ, ಆದರೆ ಇವಳು ಒಬ್ಬಳೇ ಬರಬೇಕಲ್ಲ, ಆವಾಗ ಸ್ವಲ್ಪ ಸಪ್ಪಗೆ ಮಾಡ್ಕೊಬಿಡ್ತಾಳೆ. ಅಷ್ಟೇ ನಾನು ಕೂಡ ಮನೆಗೆ ಬಂದೆ, ಅವಳು ಕೂಡ ಬಂದಿದ್ದರು ಆಲ್ರೆಡಿ. ಮತ್ತು ಬಂದ ತಕ್ಷಣ ಇವಾಗ ಹೋಮ್ವರ್ಕ್ ನೋಡ್ತಾ ಇದ್ದಾಳೆ. ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರಪ್ಪ ಇವರು, ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ನನಗೆ ಇವಾಗಲೇ UKGಗೆ ಅಂತ ಬೈತಾ ಇದ್ಲು. ಆಮೇಲೆ ಅಂಗಡಿ ಹತ್ರ ಅಷ್ಟರಲ್ಲಿ ಕುರಿ ಮರಿ ಎಲ್ಲ ಬಂದವು. ಹಾಗೆ ನಾನು ಕೂಡ ಮನೆ ಹತ್ರ ಬಂದೆ. ಇವಾಗ ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ. ಅಂದರೆ ಅತ್ತೆ ಮಾವ ಇಬ್ಬರೇ ಹೋಗಿರೋದು. ಅಂದರೆ ನಮ್ಮ ಮನೆಯವರು ಸ್ವಲ್ಪ ಕುರಿನೆಲ್ಲ ಕಟ್ಟಿ ಆ ಮರಿಗಳನ್ನೆಲ್ಲ ಹಾಲು ಕುಡಿಸ್ತಾ ಇರ್ತಾರಲ್ಲ, ಮೇಕೆ ಮರಿಗಳನ್ನೆಲ್ಲ, ಹಾಗಾಗಿ ಅದನ್ನೆಲ್ಲ ಒಳಗಡೆ ಕಟ್ತಾಯಿದ್ರು. ಅಷ್ಟು ತನಕ ನಾನು ಅಂಗಡಿ ಹತ್ರ ಇದ್ದೆ. ಇವತ್ತು ತೋಟದಿಂದ ಸ್ವಲ್ಪ ಹೂವನ್ನೆಲ್ಲ ತೊಗೊಬಂದಿದ್ರು. ಅಂದರೆ ನಮ್ಮದೇ ಒಂದು ಗಿಡ ಇತ್ತು ನಮ್ಮ ಮನೆ ಪಕ್ಕ, ಅಲ್ಲಿಂದ ಕಿತ್ಕೊಂಡೋಗಿ ಒಂದು ಗಿಡನ ಹಾಕಿದ್ರಂತೆ. ಅಂದರೆ ನಾವು ರೀಸೆಂಟಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಾದ್ರೆ ಆ ಗಿಡನ ತೆಗೆದ್ಬಿಟ್ಟು, ಹಾಗಾಗಿ ನಮ್ಮದ್ರಲ್ಲಿ ಹೂವು ಇಲ್ವಲ್ಲ, ಹಾಗಾಗಿ ಅತ್ತೆ ದಿನ ಕೂಡ ಹೂವು ಕಿತ್ಕೊಂಡು ಹೋಗ್ರಿ ಅಂತ, ಬಿಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಮಾವ ಅತ್ತೆ ಸ್ವಲ್ಪ ಕುರಿ ಕಾಯ್ಕೊಂಡು ಬರೋ ಅಷ್ಟರಲ್ಲಿ ಬಿಡ್ಸೋಕ್ಕೆಲ್ಲ ಆಗಲ್ಲ ಅಂತ ಪಾಪ ಅವತ್ತು ಅಂದರೆ ಡೈಲಿ ಹೇಳ್ತಾ ಇರ್ತಾರೆ. ಮತ್ತು ನನಗೂ ಊರಿಗೆ ಬಂದಾಗ ಹೇಳಿದರು, ಬಂದು ಬಿಡಿಸ್ಕೊಂಡು ಹೋಗಮ್ಮ ಅಂತ. ಆದರೆ ನನಗೆ ಹೋಗೋಕ್ಕೆಲ್ಲ ಟೈಮ್ ಸಾಲಲ್ವಲ್ಲ, ಲಸು ಬೇರೆ ಇರ್ತಾನೆ. ಮನೆ ಹತ್ರ ಎಲ್ಲ ಇದ್ದರೆ ಅವನ್ನ ಬಿಟ್ಟು ಹೋಗ್ಬೋದು, ಯಾರು ಇಲ್ಲ ಅಂದ್ಬಿಟ್ಟು ನಾನು ಹೋಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಅವರೇ ಬಿಡಿಸ್ಕೊಬಂದು ಕೊಟ್ಟಿದ್ರು. ಅದನ್ನೆಲ್ಲ ಸ್ವಲ್ಪ ಕಟ್ಕೊಂಡು ಮುಟ್ಕೊಂಡೆ, ಇನ್ನೂ ಸ್ವಲ್ಪ ಇದೆ ಕಟ್ಟೋದು. ಹಾಗಾಗಿ ಇವಾಗ ಸ್ವಲ್ಪ ಟೀ ಇಟ್ಕೊಡೋಣ ಅಂದ್ಬಿಟ್ಟು ನಮ್ಮ ಅತ್ತೆಯವರಿಗೆ, ಅಂದರೆ ಸ್ವಲ್ಪ ಬೆಳಗ್ಗೆ ಸಾಯಂಕಾಲನೇ 4:15 ಆಗಲೇ ಟೀ ಇತ್ತು, ಅದನ್ನೇ ಬಿಸಿ ಮಾಡಿಕೊಡೋಣ ಅಂತ ಇವಾಗ ಬಿಸಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು ಅಂತ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇವಾಗ ಮತ್ತೆ ಹೂವು ಕಟ್ಟೋಣ ಅಂತ ಕೂತ್ಕೊಂಡೆ. ಅಂದರೆ ಸ್ವಲ್ಪ ಬೆಣ್ಣೆ ಎಲ್ಲ ಇತ್ತು, ಅದನ್ನು ಕಾಯಿಸ್ಬೇಕಾಗಿತ್ತು. ನಾನು ಹೂವು ಕಟ್ಟೋಕ್ಕೆ ಅಂತ ಕೂತ್ಕೊಂಡೆ. ಅತ್ತೆನೇ ಕಾಯಿಸ್ತೀನಿ ಬಿಡು ಅಂತ. ಅಂದರೆ ಒಂದು 2-3 ದಿವಸದಿಂದ ನಮ್ಮ ಮನೆಯವ್ರು ತಂದಿಕ್ಕಿದ್ರು. ಅಂದರೆ ಕಾಯಿಸ್ಬೇಕು ಅಂತ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದಾರೆ. ಅದು ನನಗೆ ಜ್ಞಾಪನನೇ ಬರೋಲ್ಲ, ಮರ್ತೋಗ್ಬಿಡ್ತೀನಿ ಆಗಾಗಲ. ಹಾಗಾಗಿ ಅತ್ತೆ ಇವತ್ತು ಕಾಯಿಸ್ಲಿಲ್ವ ಅಂತ ಅವರೇ ಕಾಯಿಸ್ತಾ ಇದ್ದಾರೆ. ಅಂದರೆ ಲಸು ಸ್ವಲ್ಪ ಅಳ್ತಾ ಇದೆ, ಹಾಗಾಗಿ ಮಾವ ಸ್ವಲ್ಪ ಕರ್ಕೊಂಡು ಹೋದರು. ಬಂದ ತಕ್ಷಣ ಚಾಪೆ ಹಾಕಿಸ್ಕೊಂಡು ಈ ಥರ ಇಬ್ಬರು ಮಕ್ಕಳನ್ನ ಆಟ ಆಡಿಸ್ತಾ ಇರ್ತಾರೆ ಮಾವ. ಅಂದರೆ ಅವ್ರು ಬಂದ ತಕ್ಷಣ ಎಷ್ಟೋ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಮಾವಂಗೆ. ಅಲ್ಲಿಂದನೇ ಅಂಗಡಿ ಹತ್ರ ಇದ್ದರೆ ಅಲ್ಲಿಂದನೇ ನಗಾಡಿಕೊಂಡು ಖುಷಿಯಿಂದ ಬರ್ತಾ ಇರ್ತಾರೆ. ಮಕ್ಕಳಂದರೆ ತುಂಬಾ ಇಷ್ಟ ನಮ್ಮ ಮಾವಂಗೆ. ಅಂದರೆ ನಮ್ಮ ಮಕ್ಕಳನ್ನ ನಾವು ಎಷ್ಟು ಪ್ರೀತಿಸ್ತೀವೋ ನಮಗಿಂತ ಹೆಚ್ಚಾಗಿ ಅವ್ರ ತಾತ ಅಜ್ಜಿಂದಿರು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ, ಅದಂತೂ ಪಕ್ಕ. ನನಗಿಂತ ಜಾಸ್ತಿ ಕೇರ್ ಮಾಡ್ತಾರೆ ಮಕ್ಕಳನ್ನ, ಲಸುನ ಮತ್ತು ಸೋನಿನ. ಅವ್ರು ಸ್ವಲ್ಪ ಹತ್ರ ಸಾಕು, ಯಾಕಮ್ಮ ಅಳಿಸ್ತೀಯ, ಎತ್ಕೊಳ್ಳಮ್ಮ, ಕೆಲಸ ಇರಲಿ, ಇದ್ದೇ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ನಾನು ಒಂದೊಂದು ಸತಿ ಬಿಡ್ತೀನಿ. ಅಂದರೆ ತುಂಬ ಕೆಲಸಗಳಿರುತ್ತೆ, ಅವಾಗ ಬಂದು ಈ ಥರ ಇದು ಮಾಡ್ತಾಯಿದ್ದೆ. ಹಾಗಾಗಿ ಇವಾಗ ಮಾವನೇ ಸಮಾಧಾನ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು. ಅಷ್ಟರಲ್ಲಿ ಅತ್ತೆ ಕೂಡ ಬೆಣ್ಣೆ ಇತ್ತಲ್ಲ, ಅದನ್ನು ಕಾಯ್ಸೋಕ್ಕೆ ಅಂತ ಇವಾಗ ಇಟ್ಟಿದ್ದಾರೆ ನೋಡಿ, ಇಷ್ಟು ತೆಗೆದಿಟ್ಕೊಂಡಿದ್ದಾರೆ. ನನಗೆ ಹೇಳಿದರು, ನಾನು ಆಗಾಗಲೇ ಮರ್ತೇ ಹೋಗ್ತಾ ಇದ್ದೆ, ಹಾಗಾಗಿ ಅವರೇ ಕಾಯಿಸ್ತಾ ಇದ್ದಾರೆ. ಇವಾಗ ಬೆಣ್ಣೆನೆಲ್ಲ ಅದನ್ನು ತೊಳಿತಾ ಇದ್ದಾರೆ ಫಸ್ಟು. ಅಂದರೆ ಮಜ್ಜಿಗೆಯಲ್ಲಿ ಹಾಕಿ ಇಟ್ಟಿರ್ತಾರೆ, ಫ್ರಿಜ್ಜಲ್ಲಿ ಇಕ್ಕಿತ್ತಲ್ಲ, ಅದು ಫುಲ್ ಗೆಡ್ಡೆ ಥರ ಆಗಿಬಿಟ್ಟಿದೆ.
ಹಾಗಾಗಿ ಅದನ್ನು ಮತ್ತೆ ಒಂದೆರಡು ನೀರಿಂದ ತೊಳೆದು ಇವಾಗ ಕಾಯಿಸ್ತಾ ಇದ್ದಾರೆ ಆಲ್ರೆಡಿ. ಲಸ್ಸು ಬಂದ ಅಷ್ಟರಲ್ಲಿ ಹಠ ಮಾಡ್ತಿದ್ದ, ಅಳ್ತಾ ಇದ್ದ. ಅವನ್ನ ಸಮಾಧಾನ ಮಾಡೋಕ್ಕೋಗಿ ಇದು ರೆಸಿಪಿನ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಕಾಯಿಸ್ಬೇಕಾದ್ರೆ ಪೂರ್ತಿ ಡೀಟೇಲ್ಸಾಗಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ, ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಇದು 2 ಡೇಸ್ ಕಂಟಿನ್ಯೂಲಾಗಿ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡೋಣ ತಿಂಡಿಗೆ ಅಂತ ನೋಡಿ ಇಷ್ಟು ತೊಗೊಂಡಿದ್ದೀನಿ. ತರಕಾರಿ ಮತ್ತು ಹಸಿ ಬಟಾಣಿ ಅದನ್ನು ನೈಟೇ ನೆನೆಹಾಕಿದ್ದೆ. ಮತ್ತು 1 ಲೋಟ ಅಷ್ಟು ಟೀ ಲೋಟ ಅಷ್ಟು ತೊಗರಿಬೇಳೆ, ಹಾಗೆ 2 ಕಪ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಬೇಳೆ, ತರಕಾರಿ, ಬಟಾಣಿ ಮತ್ತು 2 ಕಪ್ ಅಷ್ಟು ಅಕ್ಕಿ ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಬೇಯಿಸ್ಕೊತೀನಿ. ನಮಗೆ ಅಂದರೆ ನಾನಿಲ್ಲಿ ಅರ್ಧ ಬಾಣಲೆಯಷ್ಟು ಅಕ್ಕಿನ ತೊಗೊಂಡಿದ್ದೆ. ನಾನಿಲ್ಲಿ ಪೂರ್ತಿ ಬಾಣಲೆಯಷ್ಟು ನೀರನ್ನ ತೊಗೊಂಡು ಇವಾಗ 3 ವಿಷಲ್ ಕುಕ್ಕರ್ ಹಾಕಿಸ್ಕೊಂಡ್ರೆ ಆಯಿತು. ಅಷ್ಟರಲ್ಲಿ ಬೆಂದೆ ಅಂದರೆ ಬೇಳೆ ಮತ್ತು ಅಕ್ಕಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ಕಡೆ ನಾನು ಹುಣಸೆಹಣ್ಣನ್ನ ಸ್ವಲ್ಪ ನೆನೆಹಾಕ್ಕೊತಾ ಇದ್ದೀನಿ. ಅದು ಹುಣಸೆಹಣ್ಣು ಬೇಗ ಹುಳಿನ ಬಿಟ್ಕೊಳ್ಳಿ ಅಂತ ಸ್ವಲ್ಪ ನೆನೆಹಾಕಿದ್ದೀನಿ. ಹಾಗೆ ಇಲ್ಲಿ ಬಿಸಿಬೇಳೆ ಬಾತ್ 10 ರೂಪಾಯಿದು ಪೌಡ್ರ್ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಹಾಕಿ ಅದನ್ನು ನೋಡಿ ಈ ಥರ ಇಟ್ಟಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಹುಣಸೆಹಣ್ಣಿನ ರಸನೆಲ್ಲ ತೆಗೆದು ಅದನ್ನು ಇವಾಗ ಒಂದು ಜರಡಿ ಇಟ್ಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ. ಹಾಗೆ ಬೇಕಾದರೂ ಹಾಕ್ಕೋಬೋದು, ಅಂದರೆ ನಾರುಗಳೆಲ್ಲ ಇರುತ್ತಲ್ಲ, ಹಾಗಾಗಿ ಅದೇ ಸಿಗುತ್ತೆ ಬಾಯಿಗೆ ಅಂದ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಇಷ್ಟು ಸೋಸ್ಕೊಂಡಿದ್ದೀನಿ. ಇದನ್ನು ಅಂದರೆ ಗಂಟುಗಳಿರುತ್ತೆ ಅಂತ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ನಾವು 2 ಪ್ಯಾಕೆಟ್ ಕೂಡ ಹಾಕ್ಕೋಬೋದು, ಸ್ವಲ್ಪನೇ ಇರುತ್ತಲ್ಲ ಅದರಲ್ಲಿ ಮಸಾಲೆ. ನಾನಿಲ್ಲಿ 1 ಮಸಾಲೆ ಸಾಕು ಅಂತ ಇಲ್ಲಿ 1 ಮಸಾಲೆನೇ ತೊಗೊಂಡಿದ್ದೀನಿ. ಈ ಕಡೆ ಅನ್ನ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ. ಒಂದು 3 ವಿಷಲ್ ಉಗ್ಸಿರೋದು ಸಾಕು. ತುಂಬ ಚೆನ್ನಾಗಿ ಅಕ್ಕಿ, ಬೇಳೆ ಅದೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಗ್ಗರಣೆನ ಹಾಕ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದನ್ನು ಸಪ್ರೇಟ್ ಇಟ್ಬಿಡೋಣ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೊಂಡು ಅದು ಚಟಪಟ ತನಕ ಸಿಡಿಯೋ ತನಕ, ಆಮೇಲೆ 2 ಎಸಳಷ್ಟು ಕರಿಬೇವು, ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿನ ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದು ಬ್ರೌನ್ ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಇವಾಗ ಹುರ್ಕೊಂಡಾಗಿದೆ. ಇವಾಗ ನಾನು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಥರ ಚಿಕ್ಕ ಚಿಕ್ಕದಾಗಿ. ಬೇಕಿದ್ದರೆ ಹಾಕ್ಕೋಬೋದು, ಇದೊಂದು ಆಪ್ಷನ್ ಅಷ್ಟೇ. ನಾನು ಹಾಕ್ಕೊತೀನಿ ಪ್ರತಿ ಸತಿ ಬಿಸಿಬೇಳೆ ಬಾತನ್ನ ಮಾಡ್ಕೊಬೇಕಾದ್ರೆ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಮತ್ತು ಅಂದರೆ ಹುಣಸೆಹಣ್ಣಿನ ರಸ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ವು. ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದು ಚೆನ್ನಾಗಿ ಕುದಿಸ್ಬೇಕು. ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ, ಆಗಲೂ ಕೂಡ ತುಂಬ ಚೆನ್ನಾಗಿತ್ತು. ಇವಾಗಲೂ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದೇ ಮೆಥಡ್ನ ಫಾಲೋ ಮಾಡಿದ್ದೀನಲ್ಲ, ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಅದು ಕುದಿ ಬಂದಮೇಲೆ ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕುಕ್ಕರ್ ಪೂರ್ತಿ ತುಂಬೋಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೆಳಗಡೆ ಚೆಲ್ಲಿದ್ರೆ ಮತ್ತು ಡಬಲ್ ಕೆಲಸ ಅದನ್ನೆಲ್ಲ ಒರೆಸೋದು. ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗ್ತಾಯಿದೆ. ಅಂದರೆ ಕೆಳಗಡೆ ಎಲ್ಲ ಅನ್ನ ಹಾಗೆ ಕುತ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಬೇರೆ ಕುಕ್ಕರ್ ಬೇರೆ ತುಂಬಿಟ್ಟಿದೆಯಲ್ಲ, ಹಾಗಾಗಿ ನೋಡಿ ಬಿಸಿಬೇಳೆ ಬಾತ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ತುಂಬಾ ಇಷ್ಟ ನನಗಂತೂ ಬಿಸಿಬೇಳೆ ಬಾತು. ಆದರೆ ಮಾಡೋದು ಸ್ವಲ್ಪ ಕಮ್ಮಿನೇ. ಬೇಳೆ ತರಕಾರಿ ಇದ್ದರೆ ಇನ್ನು 1 ಟೈಮು ಮಾಡೋ ಬದಲು 2 ಟೈಮು ಅಡುಗೆ ಮಾಡ್ಬೋದು. ಸಾಂಬಾರು ಥರ ಯೋಚನೆ ಮಾಡ್ತೀವಲ್ಲ ಹೆಣ್ಮಕ್ಳು, ಹಾಗಾಗಿ ಮಾಡೋದು ಸ್ವಲ್ಪ ಕಮ್ಮಿನೇ. ಲಸ್ಸುಗೆ ಹಾಕ್ಕೊಟ್ಟೆ. ಇವಾಗ ಸೋನಿಗೆ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಸೋನಿ ಖಾರ ಅದನ್ನೆಲ್ಲ ಹಾಕ್ಕೊಂಡು ತಿಂತಾಳೆ, ಬೂಂದಿ ಖಾರ. ಲಸ್ಸು ಮಾತ್ರ ಬೂಂದಿ ಖಾರ ಹಾಕಿಸ್ಕೊಳ್ಳಲ್ಲ, ಅವ್ನು ಸಪ್ರೇಟಾಗಿ ಬೇಕು ಅವನಿಗೆ. ಹಾಗಾಗಿ ಇವಾಗ ಸೋನಿಗೆ ಹಾಕ್ಕೊಡ್ತಾಯಿದ್ದೀನಿ. ಇಷ್ಟು ಕೂಡ ತಿನ್ನಲ್ಲ, ಸುಮ್ಮನೆ ಬಿಟ್ಬಿಡ್ತಾರೆ. ಆದರೂ ಕೂಡ ಹಾಕಿಸ್ಕೊಂಡು ನಂಗೆ ಇಷ್ಟೇ ಹಾಕಿದ್ಯಾ ಅಂತ ಬೈತಾರೆ ಅಂದ್ಬಿಟ್ಟು ಜಾಸ್ತಿನೇ ಹಾಕಿದ್ದೀನಿ ನೋಡಿ. ಅಂದರೆ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಹಾಕ್ಬಿಟ್ರೆ ಅವ್ರಿಗೆ ಇಷ್ಟ ಆದಷ್ಟು ತಿಂತಾರೆ, ಇಲ್ಲಾಂದರೆ ಅದು ಕೂಡ ತಿನ್ನಲ್ಲ. ಹಾಗೆ ಇವಾಗ ಸೋನಿ ಕೂಡ ಊಟ ಮಾಡಿಕೊಂಡು ಟಿಫನ್ ಮಾಡಿಕೊಂಡ್ಲು. ಇವಾಗ ಸ್ಕೂಲ್ ಬಸ್ ಬರುತ್ತೆ, ಅಂದರೆ ವ್ಯಾನ್ ಬರುತ್ತೆ ಅಂತ ನಮ್ಮ ಮನೆಯವರೇ ಬಿಟ್ಟು ಬರೋಕ್ಕೆ ಹೋದರು. ಹಾಗೆ ಲಸ್ಸುಗೂ ಕೂಡ ನಾನು ಸ್ನಾನ ಮಾಡಿಸಿ ಅವನಿಗೂ ಕೂಡ ಡ್ರೆಸ್ ಹಾಕಕ್ಕೆ ಹೋದರೆ ಅವ್ನು ಡ್ರೆಸ್ ಹಾಕಿಸ್ಕೊಳ್ಲಿಲ್ಲ, ತುಂಬ ಹಠ ಮಾಡ್ತಾಯಿದ್ದ. ಹಾಗಾಗಿ ಇವಾಗ ಸೋನಿ ಡ್ರೆಸ್ಸೇ ಹಾಕ್ಕೊಂಡು ನಿಂತಿದ್ದಾನೆ. ನಾನು ಅಕ್ಕನ ಡ್ರೆಸ್ಸೇ ಹಾಕ್ಕೊತೀನಿ ಅಂತ ನೋಡಿ ಸೇಮ್ ಟು ಸೇಮ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದಾನೆ ಲಸ್ಸು ಅಂತೂ. ಹಾಗೆ ಇವಾಗ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿರೋದಕ್ಕೆ ಇವಾಗ ಮಧ್ಯಾಹ್ನ ಕೂಡ ಊಟ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಅಂದರೆ ಮೂಲಂಗಿ ಇತ್ತು, ಮೂಲಂಗಿ ಸಾರು ಮಾಡಿ ಅನ್ನ ಮಾಡೋಣ ಅಂದ್ಬಿಟ್ಟು ನಾನು ಹಿಂದೆ ಕೂಡ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವಾಗ ಖಾರನೆಲ್ಲ ರುಬ್ಕೊಂಡು ಮೂಲಂಗಿ ಕೂಡ ಕಟ್ ಮಾಡಿ ಡೈರೆಕ್ಟ್ ಒಗ್ಗರಣೆ ಹಾಕಿರೋದು ತೋರಿಸ್ತಾ ಇದ್ದೀನಿ. ಅಂದರೆ ಹಿಂದೆ ಕೂಡ ತುಂಬ ಸತಿ ಈ ಥರ ತೋರಿಸಿದ್ದೀನಲ್ಲ, ಹಾಗಾಗಿ ಪದೇ ಪದೇ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು.
ಹಾಗಾಗಿ ಇವಾಗ ಮೂಲಂಗಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಊಟ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ 11 ಗಂಟೆಯಿಂದ. ಅಂದರೆ ಒಂದು ಅರ್ಧ ಗಂಟೆ ಇದ್ದರೆ ಸಾಕು, ಎಂಥ ಅಡುಗೆ ಇದ್ದರೂ ಕೂಡ ಮಾಡಿಬಿಡ್ತೀನಿ. ಅಡುಗೆ ಮಾಡೋಕ್ಕೇನು ಬೇಜಾರು ಪಡೋಲ್ಲ, ಆದರೆ ಒಂದೊಂದು ಟೈಮಂತೂ ತುಂಬ ಬೇಜಾರಾಗ್ಬಿಡುತ್ತೆ. ದಿನ ಪೂರ್ತಿ ಅಡುಗೆ 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 ಅಂತ ಇದು ಮಾಡೋದು. ಇವಾಗ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲಕ್ಕೂ ಕೂಡ ಸಾಂಬಾರು ಆಗಿಬಿಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಸಾಂಬಾರು ಕೂಡ ಮುಗೀತು. ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಡಬೇಕು. ಅನ್ನಕ್ಕೆ ಇಕ್ಕಕ್ಕೆ ಇವಾಗ ಪಾತ್ರೆನ ತೊಗೊತೀನಿ. ಅಂದರೆ ನಾನು ಅನ್ನನ ಯಾವಾಗಲೂ ಕೂಡ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು. ಕುಕ್ಕರಲ್ಲಿ ಅನ್ನ ಯಾವತ್ತೂ ಮಾಡಲ್ಲ. ಸ್ವಲ್ಪ ಕಮ್ಮಿನೇ ಈ ಬಿಸಿಬೇಳೆಭಾತು, ಪಲಾವು ಆ ಥರ ಮಾಡೋದಿದ್ರೆ ಮಾತ್ರ ನಾನು ಕುಕ್ಕರ್ನ ಬಳಸ್ತೀನಿ. ಇನ್ನು ಡೈರೆಕ್ಟಾಗಿ ಅನ್ನ ಮಾಡೋದಿದೆ ಸೇಮ್ ಪಾತ್ರೆನ ಯೂಸ್ ಮಾಡ್ತೀನಿ. ಹಾಗೆ ಉಪ್ಪಿನಕಾಯಿ ಕೂಡ ಚೆನ್ನಾಗಿ ನೆಂದಿತ್ತು. ನಾನು ಹಿಂದೆ ಎಲ್ಲ ಅಪ್ಲೋಡ್ ಮಾಡಿದ್ದೆ, ಆಮಟೆಕಾಯಿ ಉಪ್ಪಿನಕಾಯಿ ಹಾಕಿದ್ದೆ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಅದು ಪೂರ್ತಿ ರೆಸಿಪಿನ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರಿಗೆ ನೋಡಿ ಒಂದು ಸತಿ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ಆಮಟೆಕಾಯಿ ಸಿಗೋದು ಅಪರೂಪನೇ ನಮ್ಮ ಕಡೆ, ಆದರೂ ಕೂಡ ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಒಂದು ತಿಂಗಳು ತನಕ ಬರುತ್ತೆ. ಹಾಗೆ ಇವಾಗ ಊಟಕ್ಕೆಲ್ಲ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅನ್ನ ಕೊಟ್ಟು ಕಳಿಸಿದ್ರೆ ಸಾಕು, ಮಧ್ಯಾಹ್ನ ಏನು ಬೇಡ ಅಂತಾರೆ ಮಾವ. ಆದರೂ ಕೂಡ ಕುರಿ ಅಂದರೆ ಒಂದೇ ಹತ್ರ ಇರಲ್ಲ ಕುರಿಗಳು, ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಓಡಾಡಿಸ್ತಾ ಇರುತ್ತೆ. ಹಾಗಾಗಿ ಹೊಟ್ಟೆ ಹಸ್ದು ಬಿಡುತ್ತೆ, ಗಾಳಿಗೆ ಬೇರೆ. ಮತ್ತು ಸಾಯಂಕಾಲ ಬಂದು ಬೇಗ ಊಟ ಹಾಕ್ರಿ ಅಂತ ಕೂಡ ಕೇಳಲ್ಲ. ಹಾಗಾಗಿ ನಾನೇ ಅರ್ಥ ಮಾಡಿಕೊಂಡು ಮಧ್ಯಾಹ್ನ ಊಟ, ಕಾಫಿ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇರ್ತೀನಿ. ಟೀ ಅಂದರೆ ಸಾಯಂಕಾಲ ಅವ್ರು ಬರೋದು ಲೇಟ್ ಆಗಿಬಿಡುತ್ತೆ, 6:30 ಆಗುತ್ತೆ. ಮತ್ತು ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಮಾಡೋಷ್ಟ್ರಲ್ಲಿ 9 ಗಂಟೆ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಮಧ್ಯಾಹ್ನನೇ ಅಡುಗೆ ಮಾಡಿಬಿಟ್ರೆ ಸಾಯಂಕಾಲ ನನಗೂ ಕೂಡ ಫುಲ್ ರೆಸ್ಟ್ ಸಿಗುತ್ತೆ. ಮಕ್ಳಿಗೂ ಕೂಡ ಅಂದರೆ ಸೋನಿಗೂ ಕೂಡ ಏನಾರು ಹೇಳ್ಕೊಡ್ಬೋದು. ಅಂದರೆ ಸೋನಿ ಇವಾಗ ಸ್ಕೂಲಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಇಲ್ಲಿರೋದಕ್ಕೆ ಅವಳು ಸ್ವಲ್ಪ ಭಯ ಪಟ್ಕೊತಾ ಇರ್ತಾಳೆ, ಸ್ಕೂಲಲ್ಲಿ ಹೊಡಿತಾರಮ್ಮ ಹಂಗೆ ಹಿಂಗೆ ಅಂತ. ಅಂದರೆ ನಿಂಗೆ ಒಳ್ಳೇದು ಕೇಳೋದು ಕಲ್ತ್ಕೊ ಅಂತ ನಾನು ಹೇಳ್ತಾ ಇರ್ತೀನಲ್ಲ. ಹಾಗಾಗಿ ಇವಾಗಲೇ ಅಡುಗೆ ಮಾಡಿಬಿಟ್ಟೆ. ಸಾಯಂಕಾಲ ಮುದ್ದೆ ಒಂದಿರುತ್ತೆ ನೋಡಿ. ಸಾಂಬಾರು ಕೂಡ ವಿಷಲ್ ಹೊಡ್ತಿದ್ದೆ, 2 ವಿಷಲ್ ಬಂದಿದೆ ಅಷ್ಟೇ. ಹಾಗೆ ಇವಾಗ ಟೀ ಕೂಡ ಆಯಿತು. ಇವಾಗೆಲ್ಲ ತುಂಬಿ ಕೊಟ್ಟು ಕಳಿಸ್ತಾ ಇದ್ದೀನಿ ಬಾಕ್ಸಿಗೆಲ್ಲ. ಅಂದರೆ ಪ್ಲಾಸ್ಟಲ್ಲೇ ಕೊಟ್ಟು ಕಳಿಸ್ತಿದ್ದೆ, ಅದು ದೊಡ್ಡ ಪ್ಲಾಸ್ಟ್ ಆಗಿಬಿಡುತ್ತೆ, ಇರೋದೇ ಇಬ್ಬರಿಗಲ್ಲ. ಹಾಗಾಗಿ ಅಂದರೆ ಇವಾಗ ಫುಲ್ ಊಟ ಎಲ್ಲ ತುಂಬಿದ ಲಾಸ್ಟಿಗೆ ನಾನು ಟೀನ ಸೋಸಿ ಕೊಟ್ಟರೆ ನೆಕ್ಸ್ಟ್ ಅದು ತೊಗೊಂಡೋಗಿ ಹೋದ ತಕ್ಷಣ ಟೀನ ಕುಡಿದು ಆಮೇಲೆ ಊಟ ಮಾಡ್ತಾರೆ. ಹಾಗೆ ಸ್ವಲ್ಪ ಹಲಸಿನಣ್ಣೆ ಎಲ್ಲ ಕಟ್ ಮಾಡಿದ್ರು, ಅದನ್ನು ಕೂಡ ಕೊಟ್ಟು ಕಳಿಸ್ದೆ. ಅಂದರೆ ಮನೇಲಿದ್ದರೆ ಮಕ್ಕಳೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮ ಅತ್ತೆಯವ್ರಿಗೆ ಜಾಸ್ತಿ ಕೊಟ್ಟು ಕಳಿಸ್ದೆ. ಅಂದರೆ ಸ್ವಲ್ಪ ಚಿಕ್ಕ ಹಲಸಿನಣ್ಣೆ ಇತ್ತು. ಇವಾಗ ಸಾಂಬಾರೆಲ್ಲ ತುಂಬಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರೆಲ್ಲ ತುಂಬ್ತಾ ಇದ್ದೆ. ಅಂದರೆ ಮಧ್ಯಾಹ್ನ ಹೊತ್ತು ಇವತ್ತು ಯಾಕೋ ನೀರನ್ನ ಬಿಟ್ಟಿದ್ರು, ಹಾಗಾಗಿ ಡ್ರಮ್ ಖಾಲಿ ಇತ್ತು ಅಂದ್ಬಿಟ್ಟು ಡ್ರಮ್ಮಲ್ಲೆಲ್ಲ ಸ್ವಲ್ಪ ನೀರೆಲ್ಲ ತುಂಬ್ಕೊತಾ ಇದ್ದೆ. ಹಾಗೆ ಬೆಡ್ಶೀಟು ಮತ್ತು ರಗ್ಗೆಲ್ಲ ಬೆಳಗ್ಗೆನೇ ತೊಳೆದಿದ್ವು. ಹಾಗೆ ಇವಾಗ ಡ್ರಮ್ಮಿಗೆಲ್ಲ ನೀರನ್ನ ತುಂಬ್ಕೊತಾ ಇದ್ದೀನಿ. ಎಷ್ಟು ನೀರು ತುಂಬಿದ್ರೂ ಕೂಡ ಮನೇಲಿ ಸಾಲೋದೇ ಇಲ್ಲ, ಅಷ್ಟು ಇದಾಗಿಬಿಡುತ್ತೆ. ಅಷ್ಟರಲ್ಲಿ ಬಾ ಕೊಟ್ಟು ಕಳಿಸು ಅಂದರೆ ತಂದು ಕೊಡು, ಅದನ್ನು ತೊಗೊಂಡೋಗ್ತೀನಿ ಅಂದರು. ಹಾಗಾಗಿ ನೋಡಿ ಎಷ್ಟು ತುಂಬು ಕೊಟ್ಟು ಕಳಿಸ್ದೆ. ಮತ್ತು ನೀರು ತುಂಬೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಡ್ರಮ್ಮು ದಿವಸ ತುಂಬಲೇಬೇಕಾಗುತ್ತೆ. ಅಂದರೆ ಬಾತ್ರೂಮ್ಗೆ, ಈ ಬಟ್ಟೆ ಒಗೆಯೋಕ್ಕೆ ಮತ್ತು ಅದಕ್ಕೆಲ್ಲ ಮೇಕೆ ಕುರಿಗೆಲ್ಲ ಇಲ್ಲಿ ಈ ಡ್ರಮ್ಮಿಂದನೇ ತೊಗೊಂಡೋಗ್ತಾರೆ. ಆ ಡ್ರಮ್ಮನ್ನೇ ಜಾಸ್ತಿ ಯೂಸ್ ಮಾಡೋಲ್ಲ. ಹಾಗಾಗಿ ಇದರಲ್ಲಿ ಬೇಗ ಖಾಲಿಯಾಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಅದರಲ್ಲೆಲ್ಲ ತಂದು ನೀರನ್ನ ಹುಯ್ತಾ ಇದ್ದೆ. ಲಸ್ಸು ಹೆಂಗೋ ಅವ್ರ ಅತ್ತೆ ಅಂದರೆ ನನ್ನ ನಾದಿನಿ ತೇಜ ಮನೆ ಹತ್ರ ಹೋಗಿದ್ದಾನೆ. ಅವನಿದ್ರೆ ಬರೀ ನೀರು ಹತ್ರನೇ ನಿಂತ್ಕೊಂಡು ಫುಲ್ಲು ನೆಂದೋಗ್ಬಿಡ್ತಾನೆ. ಹಾಗಾಗಿ ಅವನ್ನ ಕಳಿಸ್ಬಿಟ್ಟು ಇವಾಗ ನೀರು ತುಂಬೋಣ ಅಂತ ಬಂದೆ. ಅಷ್ಟರಲ್ಲಿ ಬಂದೇ ಬಿಟ್ಟೆ, ನಾನೇ ನೀರು ತುಂಬ್ತೀನಿ ಅಂತ. ಸುಮ್ಮನೆ ಇರು ನಾನು ತುಂಬಲ್ಲ ಅಂದ್ಬಿಟ್ಟು ಸೈಲೆಂಟಾಗಿ ಒಳಗಡೆ ಬಂದುಬಿಟ್ಟೆ. ಸೌನು ಕೂಡ ಒಳಗಡೆ ಬಂದ. ಆಮೇಲೆ ಅವನ್ನ ಏನಾರ ಕೊಟ್ಟು ಅಂದರೆ ರವೆ ಉಂಡೆ ಇತ್ತಲ್ಲ ಅದನ್ನು ಕೊಟ್ಟು ಕುಂಡಿಸ್ಬಿಟ್ಟು ಇವಾಗ ಮತ್ತೆ ನೀರು ತುಂಬ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅಡಿಕೆ ಗಿಡಕ್ಕೆ ಅಂದರೆ ಮಳೆ ಬಂದರೆ ಈ ಕಡೆ ಸೈಡಲ್ಲೆಲ್ಲ ಬೀಳ್ತಾ ಇಲ್ಲ. ಹಾಗಾಗಿ ಇವಾಗ ಅಡಿಕೆ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಬೇಕಾಗಿತ್ತು. ಹಾಗಾಗಿ ಫಸ್ಟು ಡ್ರಮ್ಮೆಲ್ಲ ತುಂಬಾದಮೇಲೆ ನೆಕ್ಸ್ಟು ಆ ಗಿಡಗಳಿಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಫಸ್ಟು ಡ್ರಮ್ನ ತುಂಬ್ಕೊತಾ ಇದ್ದೀನಿ. ಅಂದರೆ ಕರೆಕ್ಟಾಗಿ ಹಳ್ಳಿ ಕಡೆ ಕರೆಂಟ್ಗಳು ಇರಲ್ವಲ್ಲ, ಹಾಗಾಗಿ ಅವಾಗವಾಗ ಕರೆಂಟ್ ಹೋಗ್ತಾ ಇರುತ್ತೆ. ಮತ್ತು ಬೆಳಗ್ಗೆ ಸ್ವಲ್ಪ ನೀರು ಬಿಡೋದು ಕೂಡ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಎಲ್ಲ ನೀರು ಬಿಟ್ಟಿದ್ರು. ಬಿಟ್ಟ ತಕ್ಷಣ ತುಂಬ್ಕೊಬಿಡ್ಬೇಕು, ಮತ್ತು ಜನಗಳು ಕೂಡ ಯಾರೂ ಇರಲಿಲ್ವಲ್ಲ, ಹಾಗಾಗಿ ಫ್ರೀಯಾಗಿ ತುಂಬ್ಕೊಬೋದು ಅಂದ್ಬಿಟ್ಟು ಚಿಕ್ಕ ಬಿಂದಿಗೆಯಿಂದನೇ ಇವಾಗ ನೀರನ್ನ ತುಂಬ್ಕೊತಾ ಇದ್ದೀನಿ. ಒಳಗಡೆ ನಾನು 4 ಬಿಂದಿಗೆನ ಇಟ್ಕೊತೀನಿ ಅಡುಗೆ ಮಾಡೋಕ್ಕೆ. ಆ ಬಿಂದಿಗೆನ ಎತ್ಕೊಳ್ಳಲಿಲ್ಲ, ಇದೇ ಚಿಕ್ಕ ಬಕೆಟು ಮತ್ತು ಚಿಕ್ಕ ಬಿಂದಿಗೆಯಿಂದನೇ ನೀರೆಲ್ಲ ತುಂಬ್ಕೊತಾ ಇದೆ. ಮತ್ತು ನೀರೆಲ್ಲ ತುಂಬಿದ್ಮೇಲೆ ಲಸ್ಸು ಕೂಡ ಅಲ್ಲೇ ಇದ್ದ. ಹಾಗಾಗಿ ಮಾವಿನಕಾಯಿ ತೊಗೊಂಡೋಗಿ ಎಲ್ಲಿ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಇವಾಗ ಮಾವಿನಕಾಯಿ ಎತ್ಕೊಳಕ್ಕೆ ಬಂದೆ. ನೋಡಿ ಮಾವಿನಕಾಯಿ ಇಷ್ಟೇ ಇರೋದು, ಖಾಲಿಯಾಗಿಬಿಟ್ಟಿದೆ ಎಲ್ಲ ಕೂಡ. ಹಾಗೆ ತೇಜವ್ರ ಮನೆ ಹತ್ರ ಬಂದು ಇವಾಗ ಅವರು ಕೂಡ ಸುಮ್ಮನೆ ಕೂತ್ಕೊಂಡಿದ್ರು. ಲಸ್ಸು ಅಜ್ಜಿ ಹತ್ರ ಹೋಗಿ ಆಟ ಆಡ್ತಾಯಿದ್ದ. ಅಜ್ಜಿ ಎಲೆ ಅಡಿಕೆ ಹಾಕೊಳ್ಳುತ್ತಲ್ಲ, ಹೋಗಿ ನನಗೂ ಎಲೆ ಅಡಿಕೆ ಕೊಡು ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಮಾವಿನಕಾಯಿ ತೊಗೊಂಡೋಗಿರೋದೆಲ್ಲ ಕಟ್ ಮಾಡಿ ಇವಾಗ ತಿನ್ನೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವು. ಟಿ ವಿ ಎಲ್ಲ ನೋಡಿಕೊಂಡು. ಅಂದರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಫ್ರೀ ಆಗಿರ್ತೀನಿ, ಹಾಗಾಗಿ ಜಾಸ್ತಿ ಇವ್ರ ಮನೆಯಲ್ಲೇ ಜಾಸ್ತಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ಒಬ್ಬಳೇ
ಮನೆ ಹತ್ರ ಇದ್ದು ಬೇಜಾರಾಗುತ್ತಲ್ಲ, ಹಾಗಾಗಿ ಇವ್ರ ಮನೆ ಹತ್ರ ಬಿಟ್ಟು ಇನ್ಯಾರ ಮನೆ ಹತ್ರನೂ ಕೂಡ ನಾನು ಹೋಗಲ್ಲ. ಜಾಸ್ತಿ ಇವ್ರ ಮನೆ ಹತ್ರನೇ ಇರ್ತೀನಿ. ಏನಾರ ಕೆಲಸ ಇದ್ದರೆ ಮಾತ್ರ ಮನೆ ಹತ್ರ ಹೋಗಿ ಮಾಡಿಕೊಂಡು ಫ್ರೀ ಆದರೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಇರ್ತೀನಿ. ಅಂದರೆ ಅಜ್ಜಿ ಮತ್ತು ತೇಜ ಮನೆ ಹತ್ರನೇ ಇರ್ತಾರೆ. ಇನ್ನೇನು ತೇಜ ಕೂಡ ಇವಾಗ PUC ಮುಗೀತು, ಡಿಗ್ರಿಗೆ ಹೋಗಬೇಕಾಗಿತ್ತು. ಯಾಕೋ ಅವಳು ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಆದಳು. ಅಂದರೆ ಸ್ವಲ್ಪ ಮನೆ ಕಡೆ ಎಲ್ಲ ನೋಡ್ಕೊಳಕ್ಕೆ ಇರೋಗಲ್ವಲ್ಲ, ಹಾಗಾಗಿ ಅವಳೇ ಮನೆ ಹತ್ರ ಇರ್ತಾಳೆ. ಹಾಗೆ ನೋಡಿ ಇಷ್ಟು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ತಿಂತಾಯಿದ್ವು. ಅಷ್ಟರಲ್ಲಿ ನಮ್ಮ ಮನೆಯವರು ಸೋನಿ ಇವತ್ತು ಬುಕ್ ಕೊಡ್ತಾರೆ, ಸ್ಕೂಲ್ ಹತ್ರ ಹೋಗಬೇಕು ಅಂತ ಅಂದರು. ಹಾಗಾಗಿ ಮತ್ತೆ ಇವಾಗ ನಮ್ಮ ಮನೆಯವ್ರು ಹೋಗಿದ್ರು. ಮತ್ತು ಇವಾಗ ಕುರಿ ಮೇಕೆಗೆಲ್ಲ ಸ್ವಲ್ಪ ಮೇವುಗಳು ಹಾಕೋಣ ಅಂತ ಇದು ಬಂದು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಹೋದರು. ಇವಾಗೆಲ್ಲ ಪೂರ್ತಿ ಅಂದರೆ ಮಧ್ಯಾಹ್ನದಿಂದ ನಾನೇ ನೋಡ್ಕೋಬೇಕಾಗುತ್ತೆ ಕುರಿ ಮೇಕೆನ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ವೀಡಿಯೋನ